ಸಂವಿಧಾನ ಸಂರಕ್ಷಣಾ ಕಾರ್ಯಪಡೆ, ಎದ್ದೇಳು ಕರ್ನಾಟಕ ಹಾಗೂ ಸಂಗಾತಿ ರಂಗಭೂಮಿ ಅಂಕೋಲಾ ಇವರ ನೇತೃತ್ವದಲ್ಲಿ ನಡೆಯುತ್ತಿರುವ ಸಂವಿಧಾನ ಅರಿವು ರಾಜ್ಯ ಸಂಚಾರದ ಅಂಗವಾಗಿ ಭಟ್ಕಳದ ಅಂಜುಮನ್, ಜ್ಞಾನೇಶ್ವರಿ ಹಾಗೂ ಸೌಖ್ಯ ಬಿಎಡ್ ಮಹಾವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ರಚಿಸಿರುವ ಸಂವಿಧಾನ ಓದು ಪುಸ್ತಕವನ್ನು ಉಚಿತವಾಗಿ ವಿತರಿಸಲಾಯಿತು. ಪುಸ್ತಕ ವಿತರಣೆಗೆ ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ನೆರವು ನೀಡಿದರು. ಜ್ಞಾನೇಶ್ವರಿ ಬಿಎಡ್ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಸುರೇಂದ್ರ ಶಾನ್ಭಾಗ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪರೀಕ್ಷೆಗಾಗಿ ಮಾತ್ರ ಸಂವಿಧಾನ ಓದುವುದು ಸಾಲದು. ಶಿಕ್ಷಕರಾಗುವ ವಿದ್ಯಾರ್ಥಿಗಳು ಅದರ ಆಳವಾದ ಜ್ಞಾನ ಪಡೆದುಕೊಂಡರೆ ಮುಂದಿನ ಪೀಳಿಗೆಯು ಸಂವಿಧಾನದ ಅರಿವು ಪಡೆಯಲು ಸಾಧ್ಯ ಎಂದರು. ಪತ್ರಕರ್ತ ವಿಷ್ಣು ದೇವಾಡಿಗ ಮಾತನಾಡಿ, ರಾಜ ಮಹಾರಾಜರ ಕಾಲದಲ್ಲಿ ಓದುವ ಹಕ್ಕು ಕೂಡ ಇರಲಿಲ್ಲ. ಸಂವಿಧಾನ ಜಾರಿಗೆ ಬಂದ ಬಳಿಕ ಎಲ್ಲ ಹಕ್ಕುಗಳನ್ನು ಗಳಿಸಿದ್ದೇವೆ. ಸಮಾಜವನ್ನು ಒಂದಾಗಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದರು. ಸೆಂಟ್ ಮಿಲಾಗ್ರಿಸ್ ಸಹಕಾರ ಸಂಘದ ವೆಲೇರಿಯನ್ ಫರ್ನಾಂಡಿಸ್ ಮಾತನಾಡಿ, ಸಂಸ್ಥೆಯ ಲಾಭದಲ್ಲಿ ಸ್ವಲ್ಪವನ್ನು ಸಮಾಜಮುಖಿ ಚಟುವಟಿಕೆಗಳಿಗೆ ಮೀಸಲಿಟ್ಟಿದ್ದೇವೆ. ವಿದ್ಯಾರ್ಥಿಗಳಿಗೆ ಸಂವಿಧಾನದ ಅರಿವು ಮೂಡಿಸಲು ಈ ಕಾರ್ಯಕ್ರಮ ನೆರವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಅಂಜುಮನ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಹಸನ್ ಬಾಗೇವಾಡಿ, ಅಂಜುಮನ್ ಸಂಸ್ಥೆಯ ಕಾರ್ಯದರ್ಶಿ ಮೊಹಮ್ಮದ್ ಆಹೆ ಮೊತೆಸಾಮ್, ಸೌಖ್ಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ನಾರಾಯಣ್ ಪಟ್ಗಾರ್, ದೂರದರ್ಶನ ನಿರೂಪಕ ನಾಗರಾಜ್ ಭಟ್ಕಳ, ಅಧ್ಯಾಪಕ ನಾರಾಯಣ್ ಮಡಿವಾಳ್, ಸೆಂಟ್ ಮಿಲಾಗ್ರಿಸ್ ಅಭಿವೃದ್ಧಿ ಅಧಿಕಾರಿ ರೋಹಿತ್ ಮೊಗೇರ್, ಸಂವಿಧಾನದ ಅರಿವು ರಾಜ್ಯ ಸಂಚಾರದ ಪ್ರಧಾನ ಸಂಚಾಲಕ ಕೆ ರಮೇಶ್, ಸಂಯೋಜಕರಾದ ರವೀಂದ್ರ ಶೆಟ್ಟಿ ಹಾಗೂ ಸಫೀನಾ ಅನ್ವರ್ ಮುಲ್ಲಾ ಹಾಜರಿದ್ದರು. ನಾವೆಲ್ಲ ಮನೆಯಲ್ಲಿ ಇರ್ತೇವೆ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಒಂದೊಂದು ಕಸ್ಟಮ್ಸ್ಗಳು, ಒಂದೊಂದು ರೂಢಿ. ಕೆಲವರ ಮನೆಯಲ್ಲಿ 5 ಗಂಟೆಗೆ ವಾಪಸ್ ಬರಬೇಕು, ಕೆಲವರ ಮನೆಯಲ್ಲಿ ಸಂಜೆ 7 ಗಂಟೆ ಒಳಗಡೆ ವಾಪಸ್ ಬರಬೇಕು ಅಂತ ಇರ್ತದೆ. ಕೆಲವರ ಮನೆಯಲ್ಲಿ ಹೀಗೆ ಕಾರ್ಯಕ್ರಮಗಳಾಗಬೇಕು, ಹೀಗೆ ಪೂಜೆಗಳಾಗಬೇಕು, ಹೀಗೆ ಪುನಸ್ಕಾರಗಳಾಗಬೇಕು. ಇವೆಲ್ಲ ಅವರವರ ಮನೆಯ ಕಸ್ಟಮ್ಸ್ಗಳು. ಅದನ್ನ ಮೀರಿ ಹೋಗ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ನನ್ನ ವಿದ್ಯಾರ್ಥಿನಿ ಸಿಂಚನ ಒಂದು ವೇಳೆ ಮನೆಯ ಕಸ್ಟಮ್ಸ್ 7 ಗಂಟೆಗೆ ರಾತ್ರಿ ವಾಪಸ್ ಬರಲೇಬೇಕು ಅಂತ ಇರ್ತಿದ್ರೆ, ರಾತ್ರಿ ಅವಳು ಒಂದು ದಿನ 8 ಗಂಟೆಗೆ ವಾಪಸ್ ಬರ್ತಾರೆ ಅಂದ್ರೆ ಮನೆಯಲ್ಲಿ ಕಷ್ಟ ಆಗ್ತದೆ. ಅಮ್ಮ ಕೇಳ್ತಾರೆ, ಯಾಕೆ ಲೇಟ್ ಆಯ್ತು. ಸೊ ಈ ರೀತಿಯ ಕಸ್ಟಮ್ಗಳನ್ನ, ಈ ರೀತಿಯ ಸಂಪ್ರದಾಯವನ್ನ ಇಟ್ಕೊಂಡು ನಾವೆಲ್ಲ ಬದುಕ್ತೇವೆ. ಒಂದು ದೇಶ ಸ್ವತಂತ್ರವಾದಾಗ ಆ ದೇಶದಲ್ಲಿ ನಾವು ಹೇಗೆ ಬದುಕಬೇಕು, ಆ ದೇಶದಲ್ಲಿ ಇರುವ ನಾನು ಹೇಗಿರ್ಬೇಕು ಅನ್ನೋದನ್ನ ತಿಳಿದುಕೊಳ್ಳಬೇಕಾದ್ರೆ ನಮ್ಗೆ ಸಂವಿಧಾನ ಬೇಕು. ನಮ್ಮಲ್ಲಿ ಬಹುತೇಕ ಜನ ನೀವೆಲ್ಲ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವ ಸಬ್ಜೆಕ್ಟ್ ಅನ್ನ ಡಿಗ್ರಿಯಲ್ಲಿ ಓದಿ ಬಂದಿದ್ದೀರಿ. ನೀವು ಓದಿದ್ದು ಪರೀಕ್ಷೆಗಾಗಿ. ಅದರ ಓದು ಕೇವಲ ನೀವು ತೆಗೆದುಕೊಳ್ಳುವ ಅಂಕಗಳ ಮೇಲಿತ್ತು. ಮತ್ತೆ ಅದು ಆಬ್ಜೆಕ್ಟಿವ್ ಎಕ್ಸಾಮಿನೇಷನ್ ಆಗಿತ್ತು. ABCD ಒಂದು ಕ್ಲಿಕ್ ಮಾಡಿ. ಹಾಗಾಗಿ ಅದರ ನಾಲೆಜ್ ಅನ್ನು ನೀವು ತಗೊಳ್ಳಿಲ್ಲ. ಸಬ್ಜೆಕ್ಟ್ ಅನ್ನು ಓದಿದ್ದೀರಿ. ಅದು ಸಬ್ಜೆಕ್ಟ್ ಅನ್ನು ಓದಿದ್ದು ಇಲ್ಲಿ ಬರುವ ಪ್ರಶ್ನೆ ಯಾವುದಿರ್ಬೋದು, ಅದರಲ್ಲಿ ಯಾವುದನ್ನು ನಾನು ಉತ್ತರವಾಗಿ ಟಿಕ್ ಮಾಡಿದ್ರೆ ನನಗೆ 1 ಮಾರ್ಕ್ಸ್ ಬರ್ತದೆ ಅನ್ನುವುದಷ್ಟಕ್ಕೆ ಸೀಮಿತವಾಗಿ ಅದನ್ನು ಓದಿದ್ರೆ ಬಿಟ್ರೆ, ಆ ದೇಶದಲ್ಲಿ ಬದುಕುವ ನಾನು, ಈ ದೇಶದಲ್ಲಿ ಇರುವುದಕ್ಕಾಗಿ ತಿಳಿದುಕೊಳ್ಳಬೇಕಾದ ಕಸ್ಟಮ್ಸ್ಗಳೇನೇನು, ನಾನು ಹೇಗೆ ಬದುಕಬೇಕು, ಯಾವುದು ಮಾಡಿದ್ರೆ ಸರಿ, ಯಾವುದು ಮಾಡಿದ್ರೆ ತಪ್ಪು ಎನ್ನುವುದ ತಿಳುವಳಿಕೆಗಾಗಿ ನೀವು ಅದನ್ನ ಓದೇ ಇಲ್ಲ. ಬಹುಶಃ ನಾವೆಲ್ಲರೂ ಸಹ ಅಟ್ಲೀಸ್ಟ್ ನೀವು ಅದು ಓದಿದ್ರಿ. ನಾವು ಓದಬೇಕಾದ್ರೆ ವಿಷಯವೇ ಇರಲಿಲ್ಲ. ಹಾಗಾಗಿ ನಾವು ಸಂವಿಧಾನ ಎನ್ನುವ ಪುಸ್ತಕವನ್ನ ತೆಗೆದುಕೊಳ್ಳಲೇ ಇಲ್ಲ. ಈಗ ಅದನ್ನ ಓದುವ, ಆ ಪುಸ್ತಕವನ್ನ ಕೈಯಲ್ಲಿ ಹಿಡಿಯುವ ಅವಕಾಶ ಈ ಒಂದು ಅಭಿಯಾನದ ಮೂಲಕ ನಮಗೆಲ್ಲರಿಗೂ ಸಿಕ್ಕಿದೆ. ಇದಕ್ಕೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಿದ್ರು ಸೇಂಟ್ ಮಿಲಾಗ್ರಿಸ್ ಬ್ಯಾಂಕಿನ ಜಾರ್ಜ್ ಫರ್ನಾಂಡಿಸ್ ಸರ್ ಅವರು. ಅವರಿಗೆ ನಾವು ನಮ್ಮ ಮಹಾವಿದ್ಯಾಲಯದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.